ನಮ್ಮೊಟ್ಟಿಗೆ ತನ್ವೀರ್ ಸೇಠ್ ಅವರಿದ್ದರೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ಸದ್ಯ ನೀವು ಕೂಡ ಗಮನಿಸ್ತಾ ಇರ್ಬೋದು, ದಾವಣಗೆರೆ ಉಪಚುನಾವಣೆಯ ನಂತರ ಸಾಕಷ್ಟು ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕಾಣಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನಾಯಕರ ಒಂದು ಒಗ್ಗಟ್ಟನ್ನು ಒಡಿಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನೋಡಿ, ಒಂದು ಭಾಳ ನೇರವಾಗಿ ಹೇಳ್ತೇನೆ ನಾನು. ನಾವು ಆಯ್ಕೆ ಮಾಡಿಕೊಂಡಂತಹ ಪಕ್ಷ ಅದರ ಸಿದ್ಧಾಂತದ ಮೇಲೆ, ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಪಕ್ಷ ಯಾವುದಾದ್ರು ಇದ್ದರೆ ನೇರವಾಗಿ ನಮ್ಮ ರಕ್ಷಣೆಗೆ ಯಾವ ಪಕ್ಷ ನಿಲ್ಲಬಹುದು ಅನ್ನೋದನ್ನು ನಾವು ಪರಿಗಣಿಸಿ ರಾಜ್ಯ ಉದ್ದಕ್ಕೂ ಆ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡಿದ್ದೇವೆ. ಈಗ ಮೊನ್ನೆನೂ ಕೂಡ ನಾನು ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ನಾನು ಹೇಳಿದೆ, ಒಂದು ಕಡೆಗೆ ನಮಗೆ ಇರುವಂಥ ಇನ್ನೊಂದು ಪಕ್ಷ ಬೆಂಕಿಯಾಗಿದ್ದರೆ ಇನ್ನೊಂದು ಪಕ್ಷ ನೀರು. ಈಜಾಡಕ್ಕೆ ಬರುವಂಥವರು ಸುಲಭವಾಗಿ ಈಜಾಡ್ಕೊಂಡು ಹೋಗ್ತಾರೆ, ಮುಳುಗುವಂಥವ್ರಿಗೆ ನಾವು ರಕ್ಷಣೆ ಕೊಡಬೇಕಾದ್ರೆ ಹೇಗೆ ಅನ್ನೋದು ನಾವು ನೋಡಬೇಕು. ವಿಶ್ಲೇಷಣೆ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣೆ ನಮ್ಮ ಮುಂದೆ ಬಂತು, ಚುನಾವಣೆ ಹೋಯಿತು. ಆದರೆ ಒಂದು ಪಕ್ಷವಾಗಿ ಕೊಟ್ಟಂತಹ ಜವಾಬ್ದಾರಿಯ ನಿರ್ವಹಣೆ ಮಾಡುವಂಥದ್ರಲ್ಲಿ ನಾವು ವಿಫಲರಾದಾಗ ಆ ಆರೋಪ ನಮ್ಮ ಮೇಲೆ ಇದ್ದೇ ಇರುತ್ತೆ. ಪಕ್ಷದ ಅಧ್ಯಕ್ಷರು ಕೂಡ ಮಾಧ್ಯಮಕ್ಕೆ ಮಾತಾಡುವಂಥ ಸಂದರ್ಭ ಹೇಳಿದರೆ ಪಕ್ಷದಲ್ಲಿ ಶಿಸ್ತನ್ನು ಕಾಪಾಡ್ಕೊಂಡು ಹೋಗ್ಬೇಕು ನಾವು ಅಂತ. ಆದರೆ ಬಹುಶಃ ಈ ತಿರುವು ನಾವು ಏನು ನೋಡ್ತಾ ಇದ್ದೀವಿ ಅದು ವಿಕೋಪಕ್ಕೆ ಅಂತೂ ತಲುಪಿದೆ. ಈಗ ನಾನು ವರಿಷ್ಠರಲ್ಲಿ ಮನವಿ ಮಾಡೋದಿಷ್ಟೇ, ಲೋಪಗಳು ಸಹಜವಾಗಿ ಆಗಿದೆಯೋ ಅಥವಾ ಸೃಷ್ಟಿಯಾಗಿದೆಯೋ ಇದನ್ನು 4 ಗೋಡೆ ಮಧ್ಯದಲ್ಲಿ ಕೂತು ಇತ್ಯರ್ಥ ಮಾಡಿಕೊಂಡು ಪಕ್ಷವನ್ನು ಕಾಪಾಡಿಕೊಂಡು ಮುಂದೆ ಸಾಗುವಂತಹ ಕೆಲಸ ಮಾಡೋದು, ಇದು ಒಂದೇ ಉಪಾಯ ನಮ್ಮ ಮುಂದೆ ಮಿಕ್ಕಿರೋಂಥದ್ದು. ನಾವು ಏನೇ ರೀತಿಯ ಕ್ರಮಗಳನ್ನ ತಗೋತೀವಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆಗೆ ಆ ಇಡೀ ಸಮುದಾಯಕ್ಕೆ ನಾವು ಒಂದು ತಪ್ಪು ಸಂದೇಶ ಕಳಿಸುವಂಥ ಕೆಲಸ ಮಾಡ್ತಾಯಿದ್ವಿ. ಪಕ್ಷದಲ್ಲಿ ಶಿಸ್ತಿರಬೇಕಾಗಿರೋಂಥದ್ದು ನಿಜ. ಇದರ ಜೊತೆಯಾಗಿ ನನಗೂ ಯಾವುದೇ ಏನೋ ಒಂದು ರೀತಿಯಲ್ಲಿ ನೆಪ ಇಟ್ಕೊಂಡು ನನಗೆ ಕೊಟ್ಟಂಥ ಜವಾಬ್ದಾರಿ ಇಲ್ಲೂ ಕೊಟ್ಟಿದ್ರೆ ಇನ್ನೊಂದು ಕಡೆ ಕೊಟ್ಟಿದ್ರೆ ನಾನು ಅಲ್ಲಿದ್ದೆ, ಇಲ್ಲಿರಲಿಲ್ಲ, ಇರಬೇಕಾಗಿತ್ತು, ನಾನು ಬೇರೆ ಕಡೆಗಿದ್ದೆ ಅನ್ನೋದಲ್ಲ. ನಮಗೆ ಫಲಿತಾಂಶದಲ್ಲಿ ಏನು ಏರ್ಪೇರ್ ಆಗಲ್ಲ. ಯಾಕಂದರೆ ಚುನಾವಣೆಯ ಉದ್ದಕ್ಕೂ ನಾವು ನೋಡಿದಂತಹ ರೀತಿಯಲ್ಲಿ ಅಂತರ ಸ್ವಲ್ಪ ಕಡಿಮೆ ಆಗ್ಬೋದು, ಆದರೆ ಗೆಲುವನ್ನು ಸಾಧಿಸ್ತೀವಿ ನಾವು. ಅಷ್ಟಿದ್ದ ಮೇಲೆ ಏನಾಗ್ತಾಯಿದೆ, ಏನು ಆಗಬೇಕಾಗಿತ್ತು, ಸ್ಪಷ್ಟತೆಯಿಂದ ನಾವು ಮುಂದೆ ಸಾಗಬೇಕಾಗಿರುವಂಥದ್ದು. ಪಕ್ಷದ ವರಿಷ್ಠರು ಎಲ್ಲರನ್ನೂ ಒಂದು ಕೊಠಡಿಗೆ ಸೇರಿಸಿ ಎಂಥ ಆರೋಪಗಳಿದೆ ಅವ್ರಿಗೂ ಕೂಡ ಸಮಜಾಯಿಸಿ ಕೊಡುವಂಥ ಅವಕಾಶಗಳನ್ನ ಕೊಟ್ಟು ನೀವು ಏನು ಕ್ರಮ ತಗೋತಾರೆ ನಂತರ ತಗೊಳ್ಳಿ. ಆದರೆ ಈ ರೀತಿಯಲ್ಲಿ ಮಾತಿಗೆ ಮಾತು, ಮಾಧ್ಯಮದ ಮೂಲಕ ನಾವು ಭಾವನೆಗಳನ್ನ ಹೊರಗಾಕುವಂಥದ್ದು ಇದು ಎಲ್ಲೋ ಒಂದು ಕಡೆಗೆ ಸರಿಯಾದಂಥ ಕ್ರಮ ಇಲ್ಲ ಅಂತ ನಾನದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಸರ್, ಇದೀಗ ಅಬ್ದುಲ್ ಜಬ್ಬಾರ್ ಅವರನ್ನು ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಕೊಡದೆ ಪಕ್ಷದಿಂದ ಪ್ರಾಥಮಿಕ ಸ್ಥಾನದಿಂದ ಅಮಾನತ್ ಮಾಡಲಾಗಿದೆ ಅಂತೇಳಿ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಅಧ್ಯಕ್ಷರು. ಈ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನನಗೂ ಆ ಮಾಹಿತಿ ಬಂತು. ಅದು ಇವತ್ತು AI ಜನರೇಟೆಡ್ ಇದೆಯೋ ಅಥವಾ ಅವರೇ ಮಾಡ್ಯಾರೋ ನನಗೆ ಆ ಸ್ಪಷ್ಟತೆ ಇಲ್ಲ. ಅದು ಪೂರ್ಣ ಮಾಹಿತಿ ಬಂದ ಮೇಲೆ ಅದರ ಮೇಲೆ ನಾವು ಮಾತಾಡಬೇಕಾಗುತ್ತೆ. ಅವರ ಏನು ಅಲ್ಪಸಂಖ್ಯಾತರ ಘಟಕದ ಜವಾಬ್ದಾರಿ ಇತ್ತು, ಅದಕ್ಕೆ ಅವರು ಬೇಸರ ಹೊತ್ತು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮಿಕ್ಕಿದ್ದು ಏನಿದೆ ಸಮಜಾಯಿಸಿ ಕೊಡೋಕ್ಕೆ ಇವ್ರಿಗೂ ಅವಕಾಶ ಕೊಡಬೇಕು. ಅದು ಆಗಿರೋದು ಸರಿನೋ ತಪ್ಪೋ ಅನ್ನೋ ನನಗೆ ಮಾಹಿತಿ ಇಲ್ಲ. ಅದನ್ನು ನಾನು ಪೂರ್ಣ ಪ್ರಮಾಣದ ಮಾಹಿತಿ ಪಡೆದು ನಾನು ಮಾತಾಡ್ತೀನಿ. ಆ ರೀತಿಯಲ್ಲಿ ಆಗಿದ್ದರೆ ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಭಾವಿಸ್ತೇನೆ. ಸರ್, ಈಗ ಸಚಿವರಾದಂತಹ ಜಮೀರ್ ಅಹ್ಮದ್ ಅವರು ಕೂಡ ಉಪಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತೇಳಿ ಒಂದಿಷ್ಟು ನಾಯಕರ ಒತ್ತಾಯ. ನೀವೇನು ಹೇಳ್ತೀರಾ ಸರ್ ಈ ಒಂದು ವಿಚಾರಕ್ಕೆ? ನೋಡಿ, 108 ರೀತಿಯಲ್ಲಿ ಜನ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡ್ಬೋದು. ಆದರೆ ಅದನ್ನು ಪರಿಪೂರ್ಣವಾಗಿ ನಾನು ಅರ್ಥೈಸ್ಕೊಂಡು ಅದರ ಅಂತಿಮ ತೀರ್ಮಾನ ತಗೋಬೇಕಾಗಿರುವಂತಹ ಸ್ಥಾನದಲ್ಲಿರುವಂಥವ್ರ ಮೇಲೆ ಒಂದು ದೊಡ್ಡ ಹೊಣೆಗಾರಿಕೆ ಇರುತ್ತೆ. ಇವತ್ತು ಜಮೀರ್ ಅಹ್ಮದ್ ಖಾನ್ರವ್ರನ್ನ ಪಕ್ಷದ ವಿರೋಧಿ ಚಟುವಟಿಕೆಗಳು ಮಾಡ್ಯಾರೆ ಅಂತ ಹೇಳಿದಾಗ ಅದು ಪ್ರೂವ್ ಮಾಡುವಂಥ ಅವಕಾಶನೂ ಅವ್ರು ಕೊಡಬೇಕು. ಅಂಥ ವಿಚಾರಗಳು ಬಹಿರಂಗವಾಗಿ ನಮ್ಮ ಮುಂದೆ ಯಾವುದೂ ಬಂದಿಲ್ಲ.
ಈ ಒಂದೇ ರೀತಿಯಲ್ಲಿ ಒಂದೇ ಕೋಮಿನ ನಾಯಕರುಗಳು ಮತ್ತೊಬ್ಬರ ಮೇಲೆ ಆರೋಪ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕಿದ್ದೆಲ್ಲ ಆಗೋದಲ್ಲ. ಸ್ಥಳೀಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರು ಸರ್ ಎಲ್ಲವೂ ಸುಗಮವಾಗಿ ಆಗ್ತಾಯಿದೆ, ಇನ್ನು ಯಾರೂ ಬರೋದು ಬೇಡ, ಇಲ್ಲಿ ಜಮೀರವರು ಬರೋದು ಬೇಡ, ನಾವು ಚುನಾವಣೆ ನಡೆಸ್ಕೊಡ್ತೀವಿ, ಫಲಿತಾಂಶ ಕೊಡ್ತೀವಿ ಅಂತ ಹೇಳಿದಂಥದ್ದು ನಾವು ಕೇಳಿದ್ದೀವಿ. ಸೊ ಹಾಗಾಗಿ ಯಾರ ಮೇಲೆ ಆರೋಪ ಆಗ್ತಾಯಿದ್ರೆ ಯಾವ ಆಧಾರದ ಮೇಲೆ ಆಗ್ತಾವ್ರೆ ಅದನ್ನು ನಾವು ನೋಡಬೇಕಾಗುತ್ತೆ. ಪಕ್ಷವೂ ಕೂಡ ಆ ಥರದ ನಿರ್ಧಾರಗಳು ಮಾಡೋದು ಬೇಡ. ಸರ್, ಕಾಂಗ್ರೆಸ್ ಪಕ್ಷಕ್ಕಾಗಿ ಅಲ್ಪಸಂಖ್ಯಾತರ ನಾಯಕರುಗಳು ಕೂಡ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದಂಥವ್ರು, ಎಲ್ಲರೂ ಕೂಡ ಒಗ್ಗಟ್ಟಾಗಿಯೇ ಕೆಲಸ ಮಾಡ್ತಾಯಿದ್ರು. ಆದರೆ ಈ ಒಂದೇ ಒಂದು ಚುನಾವಣೆಯಿಂದ ಅವರ ಒಗ್ಗಟ್ಟನ್ನು ಹೊಡೆಯಲಾಗಿದೆ ಅಂತೇಳಿ ಒಬ್ರಿಗೊಬ್ಬರು ಬಹಿರಂಗವಾಗಿಯೇ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ನೋಡಿ, ನಮ್ಮಲ್ಲಿ ಬಿರುಕಂತೂ ಇಲ್ಲ. ನಾವು ಸಮುದಾಯದ ಎಲ್ಲ ಪ್ರತಿನಿಧಿಗಳು ನಾವೆಲ್ಲರೂ ಒಂದಾಗಿದ್ದೇವೆ. ಎಲ್ಲೋ ಒಂದು ಕಡೆ ಕೂರುವಂಥ ಅವಕಾಶ ಆಗಿಲ್ಲ. ಆ ಕಾರಣದಿಂದ ಇದು ಬಹಳಷ್ಟು ವ್ಯತ್ಯಾಸಗಳು ಹೊರಗೆ ಕಾಣ್ತಾ ಇದೆ. ನಾನು ವರಿಷ್ಠರಿಗೆ ಈಗಾಗಲೇ ನಾನು ಹೇಳುವಂತಹ ಸಂದರ್ಭದಲ್ಲಿ ಹೇಳಿದ್ದೇನೆ, ಸುರ್ಜೇವಾಲಾ ಅವ್ರಿಗೆ ಬೆಂಗಳೂರಿಗೆ ಬಂದು ಎಲ್ಲರಿಗೂ ಒಂದು ಕಡೆ ಕರೆದು ಮಾತಾಡಿ ಅಂತ ಹೇಳಿದ್ದೇನೆ. ಯಾಕಂದರೆ ಸಮುದಾಯದವರು ಟಿಕೆಟ್ ಕೇಳಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ. ಬೇರೆಯವರು ನಮಗೆ ಅನುಕಂಪ ತೋರಿಸುವಂಥ ಕೆಲಸನೂ ಮಾಡ್ತಾಯಿದ್ದಾರೆ. ಬಿ ಜೆ ಪಿಯವರು ನಮ್ಗೆ ಒಳ್ಳೆಯದಾದರೂ ವಿರೋಧ ಮಾಡ್ತಾರೆ, ನಮಗೇನೋ ಅನ್ಯಾಯ ಆದಾಗ ಅದನ್ನು ಎತ್ತಿಡಿತಾರೆ. ಅವ್ರಿಗೆ ಮುಸಲ್ಮಾನ ಕೇವಲ ರಾಜಕೀಯದ ಒಂದು ವಸ್ತು ಆಗಿರೋದು. ಅವ್ರಿಗೆ ಮುಸಲ್ಮಾನ ಪದ ಬಿಟ್ಟು ಅವ್ರು ರಾಜಕೀಯ ಮಾಡೋಕ್ಕೇನೂ ಉಳಿದಿಲ್ಲ. ಸೊ ಮುಸಲ್ಮಾನರಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಇವ್ರಿಗೆ ಒಂದು ಕಡೆ ಕುಂತು ಮಾತಾಡಿಸುವಂತಹ ಒಂದು ಏನೋ ಅವಕಾಶ ಮಾಡಿಕೊಂಡ್ರೆ ಸಾಕಷ್ಟು ವಿಚಾರಗಳಿಗೆ ಅದು ಉತ್ತರನೂ ಸಿಕ್ಕುತ್ತೆ, ಸಮಜಾಯಿಷಿನೂ ಸಿಕ್ಕುತ್ತೆ. ನಂತರ ತಪ್ಪೊಪ್ಪಿಗೆ ಅವರು ಒಪ್ಕೊಂಡಂತಹ ಸಂದರ್ಭದಲ್ಲಿ ಕ್ರಮ ತಗೊಳ್ಳುವಂಥದ್ದು ತಗೋಬೋದು. ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ನಾಯಕರು ಕೇವಲ ವೋಟ್ ಬ್ಯಾಂಕ್ಗಾಗಿ ಬಳಕೆ ಮಾಡಲಾಗುತ್ತೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಸೂಕ್ತ ಸ್ಥಾನಮಾನ ಸಿಗಲ್ಲ ಅಂತೇಳಿ BJP ಆರೋಪ, ಇದು ಸತ್ಯನಾ ಸರ್? BJP ಆರೋಪ ಮಾಡೋಕ್ಕೆ ಇರೋದು. ನಾನು ಅದನ್ನು ಒಪ್ಕೋಬೇಕೋ ಬಿಡಬೇಕು ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ. ನನಗೆ ನನ್ನ ರಕ್ಷಣೆ ಕೊಡುವಂತಹ ಪಕ್ಷ, ಸಂವಿಧಾನದ ಆಶಯಗಳನ್ನ ಎತ್ತಿಡಿಯುವಂತಹ ಪಕ್ಷ ಕಾಂಗ್ರೆಸ್ ಅಂದಾಗ ಆ ಕಾರಣಕ್ಕಾಗಿ ನಾನು ಕಾಂಗ್ರೆಸ್ ಜೊತೆ ಇರುವಂಥದ್ದು. ನೀವು ನಮಗೆ ರಕ್ಷಣೆ ಕೊಟ್ಟಾಗ ನಿಮ್ಮ ಜೊತೆನೂ ಇರ್ತೀವಿ. ನೀವು ಮುಸಲ್ಮಾನ ಪದ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋಂಥದ್ದಕ್ಕೆ ಇಟ್ಕೊಂಡಿರೋದ್ರಿಂದನೇ ನಿಮ್ಮಿಂದ ದೂರ ಇರುವಂಥದ್ದು. ಕಾಂಗ್ರೆಸ್ ಜೊತೆ ಇದ್ದೀವಿ, ನಂಬಿಕೆ ಇದೆ. ಒಂದು ಕುಟುಂಬದಲ್ಲಿದ್ದೀವಿ, ಇದ್ದಾಗ ಹಂಚಿ ತಿನ್ಕೋತೀವಿ, ಇಲ್ಲ ಅಂದಾಗ ಹೊಟ್ಟೆ ಹಸ್ಕೊಂಡಿರ್ತೀವಿ. ಇದರಿಂದ ನಿಮಗೇನು ಆಗಬಾರ್ದು. ನೀವು ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರು ಹೊಟ್ಟೆ ಹಸ್ಕೊಂಡಿದ್ದಾರೆ, ಯಾರು ಹೊಟ್ಟೆ ತುಂಬ್ಕೊಂಡಿದ್ದಾರೆ ಅಂತ ಇವತ್ತರೆಗೂ ನೀವು ಕೇಳಿಲ್ಲ. ನಮ್ಮ ಮನೆ ಯಾಕೆ ನೋಡ್ತೀರಿ ನೀವು? ನಾವು ಹೊಟ್ಟೆ ಹಸ್ಕೊಂಡಿದ್ದೀವೋ, ತೃಪ್ತಿದಾಯಕವಾಗಿದ್ದೀವೋ, ನಾವು ಎಲ್ಲಿದ್ದೀವಿ ಚೆನ್ನಾಗಿದ್ದೀವಿ. ನಮ್ಮ ಚೆನ್ನಾಗಿರುವಂಥದ್ದು ನೀವು ಸಹಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳ್ತಾ ಇರುವಂಥದ್ದು BJP ಆರೋಪ. ಅದು ನಾವು ಒಪ್ಕೊಳ್ಳೋಕ್ಕೂ ಇಲ್ಲ, ತಿರಸ್ಕರಿಸೋಕ್ಕೂ ಇಲ್ಲ, ಅವರ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಕೊನೆಯದಾಗಿ ದಾವಣಗೆರೆ ಉಪಚುನಾವಣೆಯಲ್ಲಿ ನಿಜವಾಗ್ಲೂ ಕೂಡ ನಿಮ್ಮ ಪಕ್ಷದವರೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ, ಇದನ್ನು ನೀವು ಒಪ್ತೀರಾ? ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾನು. ಯಾಕಂದರೆ ನಾವು ಅಲ್ಲಿ ಪಕ್ಷದ ಸಿದ್ಧಾಂತಗಳನ್ನ ಜನರ ಮನಸ್ಸಿಗೆ ಹಾಕುವಂಥದ್ದಕ್ಕೆ ಹೋಗಿದ್ದು, ಆದರೆ ಮತ ಚಲಾಯಿಸುವಂಥ ಹಕ್ಕು ನಮಗಿರಲಿಲ್ಲ. ಅಲ್ಲಿ ಮತದಾರರು ಯಾರಿದ್ದಾರೆ ಅವರು ಅವರ ಕೆಲಸಕ್ಕೆ ಮುಂದಾಗಿದ್ದಾರೆ, ಅವರು ಮತ ಚಲಾವಣೆ ಮಾಡಿದ್ದಾರೆ. ಇದ್ದಂತಹ ಕೆಲವು ಗೊಂದಲಗಳಿಂದ ಚುನಾವಣೆಯ ಒಂದು ಎಷ್ಟು ಪ್ರಮಾಣದಲ್ಲಿ ಚುನಾವಣೆಯಲ್ಲಿ ಮತದಾನ ಆಗಬೇಕಿತ್ತು ಅಷ್ಟಾಗಿಲ್ಲ. ಅದಕ್ಕೆ ನಾನಾ ಕಾರಣಗಳಿದೆ. ಉರಿ ಬಿಸಿಲಿರೋದ್ರಿಂದ ಜನ ಹೊರಗೆ ಬರದೇ ಇರ್ಬೋದು. ಗೊಂದಲ ಆದಂಥದ್ದು ಸತ್ಯ. ಆ ಗೊಂದಲ ಆಗಿರೋ ಮಧ್ಯದಲ್ಲಿ ಅಂತರ ಕಡಿಮೆ ಆಗ್ಬೋದು, ಆದರೆ ಫಲಿತಾಂಶ ಸಿಗುತ್ತೆ. ಇದಿಷ್ಟು ತನ್ವೀರ್ ಸೇಠ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.